ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಪಾರಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಗಿಣ್ಣು. ಈ ಗಿಣ್ಣನ್ನು ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 1.5 ಲೀಟ್ರ್ ಆಗುವಷ್ಟು ಗಿಣ್ಣು ಹಾಲನ್ನ ತಗೊಂಡಿದ್ದೀನಿ. ಯಾವುದೇ ನೀರನ್ನು ಇದಕ್ಕೆ ಬಳಸಿಲ್ಲ. ಇದು ನೆನ್ನೆ ಹಾಲಾಗಿರೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇವತ್ತು ಕರೆದ ಹಾಲನ್ನೇ ನಾವು ಇವತ್ತೇ ಮಾಡ್ತೀವಿ ಅಂದರೆ ಅದು ಬರೀ ಹಸುವಿನ ಹಾಲು ಥರನೇ ಇರುತ್ತೆ. ಗಿಣ್ಣು ಹಾಲು ಟೇಸ್ಟ್ ಬರಬೇಕು ಅಂದರೆ ಒಂದು ದಿನ ಹಿಂದೆ ಇಟ್ಟು ಅದನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದಕ್ಕೆ ನಾನು ಒಂದು 200 ಗ್ರಾಮ್ ಆಗುವಷ್ಟು ರವೆನ ತಗೊಂಡು ಹುರ್ಕೊಳ್ತಾ ಇದ್ದೀನಿ. ಈ ರವೆ ಕೆಂಪಗಾಗುವವರೆಗೂ ನಾವು ಇಲ್ಲಿ ಹುರ್ಕೊಳ್ಬೇಕಾಗುತ್ತೆ. ಹಾಗೆ ಒಂದು 100 ಗ್ರಾಮ್ ಕಡಲೆಕಾಯಿ ಬೀಜ, ಒಂದು 50 ಗ್ರಾಮು ಹುರ್ಗಡ್ಲೆ, ಏಲಕ್ಕಿ ಪುಡಿ, ಹಾಗೆ ಅರ್ಧ ಹೋಳಾಗುವಷ್ಟು ಕೊಬ್ಬರಿ ತುರಿನ ನಾನಿಲ್ಲಿ ತಗೊಂಡಿದ್ದೀನಿ. 2 ಅಚ್ಚು ಬೆಲ್ಲ ಕೂಡ ಇದಕ್ಕೆ ಸಾಕಾಗುತ್ತೆ. 1.5 ಲೀಟ್ರಿಗೆ 200 ಗ್ರಾಮ್ ರವೆ, 2 ಅಚ್ಚು ಬೆಲ್ಲ ಮಾತ್ರ ಸಾಕು. ತುಂಬ ರುಚಿಯಾಗಿ ಈ ಗಿಣ್ಣು ಆಗುತ್ತೆ. ರವೆನ ಹುರಿದು ಈಗ ರೆಡಿ ಆಯಿತು. ನಾವೀಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದೇ ಬಾಣಲೆಗೆ ಒಂದು 100 ಗ್ರಾಮ್ ಆಗುವಷ್ಟು ಕಡಲೆಕಾಯಿ ಬೀಜನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಡಲೆಕಾಯಿ ಬೀಜ ಜಾಸ್ತಿ ಇದ್ದರೂ ಕೂಡ ಏನೂ ಆಗೋಲ್ಲ, ತುಂಬ ರುಚಿಯಾಗಿರುತ್ತೆ. ನೀವು ಬೇಕು ಅಂದರೆ ಸೇರಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ. ಹಾಗೆ ಒಂದು 50 ಗ್ರಾಮ್ ಕಡಲೆನೂ ಕೂಡ ಚೆನ್ನಾಗಿ ಹುರಿದು ಅದನ್ನು ಕೂಡ ಸಪ್ರೇಟ್ ಇಟ್ಕೊಳ್ಳೋಣ. ಸುಮಾರು ಒಂದು 20 ವರ್ಷದ ಹಿಂದೆ ಅಜ್ಜಿದಿರ ಕಾಲದಲ್ಲಿ ಈ ಗಿಣ್ಣು ಮಾಡಬೇಕು ಅಂದರೆ ಒಂದು 2ರಿಂದ 3 ಸೇರು ಅಕ್ಕಿನ ಹುರಿದು ಒಂದು 10 ಅಚ್ಚು ಬೆಲ್ಲ ಹಾಕಿ ಅಕ್ಕಿನ ಮಿಲ್ ಮಾಡಿಸ್ಕೊಬಂದು ಮುದ್ದೆಗಳು ಮಾಡ್ತಾಯಿದ್ರು. ತುಂಬ ರುಚಿಯಾಗಿರ್ತಿತ್ತು. ನಾವು ಕೂಡ ತಿಂತಾಯಿದ್ವಿ. ಈಗ 1.5 ಲೀಟ್ರ್ ಹಾಲು ಹಾಕ್ಬಿಟ್ಟು 2 ಅಚ್ಚು ಬೆಲ್ಲ ಹಾಕಿ ಮಾಡ್ತಾಯಿದ್ದೀವಿ. ಇದಿಷ್ಟು ತಿನ್ನೋರೇ ಇಲ್ಲ ಈಗ. ಫಸ್ಟ್ ಅಂದರೆ ಎಷ್ಟೊಂದು ತಿಂತಾಯಿದ್ವಿ, ಈಗೆಲ್ಲ ಕಡಿಮೆ ಆಗೋಯ್ತು. ನೀವು ನೋಡ್ಬೋದು. ಈಗ ನಾನು 1.5 ಲೀಟ್ರ್ ಹಾಲು ಹಾಕ್ಬಿಟ್ಟು ಇದಕ್ಕೆ 2 ಅಚ್ಚು ಬೆಲ್ಲ ಮಾತ್ರ ತಗೊಂಡಿದ್ದೀನಿ. ಇದೇ ತುಂಬ ಸ್ವೀಟಾಗಿರುತ್ತೆ, ಸಾಕು ಇಷ್ಟೇ. ವಯಸ್ಸಾದವರಿಂದ ಚಿಕ್ಕ ಮಕ್ಕಳವ್ರಿಗೂ ಇಷ್ಟಪಟ್ಟು ಇದನ್ನು ಕೂಡ ತಿಂತಾರೆ. ನೀವು ಒಂದು ಸರಿ ಟ್ರೈ ಮಾಡಿ ಈ ವಿಧಾನದಲ್ಲಿ. ಈಗ ಹಾಲು ಮತ್ತು ಬೆಲ್ಲ ಚೆನ್ನಾಗಿ ಕುದಿ ಬಂತು. ಕೊಬ್ಬರಿ ತುರಿ, ಏಲಕ್ಕಿ ಎಲ್ಲ ಕೂಡ ನಾನಿಲ್ಲೇ ಹಾಕ್ತಾಯಿದ್ದೀನಿ. ಹಾಗೆ ಹುರ್ಗಡ್ಲೆ ಸೇರಿಸ್ಕೊಳ್ಳೋಣ. ಕಡಲೆಕಾಯಿ ಬೀಜನೂ ಕೂಡ ಇದರಲ್ಲಿ ಸೇರಿಸ್ಕೊಳ್ಳೋಣ. ಇದೆಲ್ಲ ಸೇರಿಸಿದ ನಂತರ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹಾಲನ್ನ ಚೆನ್ನಾಗಿ ಬೇಯಿಸಿದ್ರೆ ಅದು ಘಮ್ ಅಂತ ಫ್ಲೇವರ್ ಬರುತ್ತೆ. ಇದು ನೋಡಿ, ನೀವು ನೋಡ್ಬೋದು. ಹಿಂಗೆ ಚೆನ್ನಾಗಿ ಕುದಿಸೋಣ. ಈಗ ಇದಕ್ಕೆ ನಾವು ಆಗಲೇ ಹುರಿದಿಟ್ಕೊಂಡಂಥ 200 ಗ್ರಾಮ್ ರವೆನ ಇದರಲ್ಲಿ ಸೇರಿಸ್ಬಿಡೋಣ. ಸೇರಿಸಿ ಚೆನ್ನಾಗಿ ಕೈ ಆಡಿಸ್ತಾ ಇರೋಣ. ಫಸ್ಟು ತೆಳ್ಳಗೇ ಇರುತ್ತೆ. ಆಮೇಲೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಅದು ಗಟ್ಟಿ ಅದಕ್ಕೆ ಬರುತ್ತೆ. ಒಂದು 2-3 ನಿಮಿಷ ಕೈ ಆಡ್ತಾಯಿದ್ರೆ ಅದು ಒಂದು ಅದಕ್ಕೆ ಬರುತ್ತೆ. ಹಾಗೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 2ರಿಂದ 3 ನಿಮಿಷ ಅದು ಪಂಗೋದಕ್ಕೆ ಬಿಟ್ಬಿಡೋಣ. ಅದು ತುಂಬ ಚೆನ್ನಾಗಿ ನೀಟಾಗಿ ರೆಡಿ ಆಗುತ್ತೆ. ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ನಾನು ಮಾಡಿರೋ ವಿಡಿಯೋಗಳು ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ತಾ ಇರಬೇಕು. ನೀವು ನೋಡಿ ಈಗ ಗಿಣ್ಣು ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಅಂತ. ಇದನ್ನು ಒಂದು 2ರಿಂದ 3 ನಿಮಿಷ ಬೇಯಲಿ. ಒಂದು ಕ್ಯಾಪ್ನ ಮುಚ್ಚಿಬಿಡಿ. ಹಾಗೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ.
ನೀವು ಇದನ್ನು ಒಂದು ಬೌಲಲ್ಲಾದರೂ ಹಾಕ್ಕೊಂಡು ತಿನ್ಬೋದು, ಅಥವಾ ಮುದ್ದೆ ಥರ ಮಾಡ್ಕೊಳ್ತೀನಿ ಅಂದರೆ ಮುದ್ದೆ ಥರನೂ ಕೂಡ ಮಾಡ್ಕೊಳ್ಬೋದು. ಒಂದು 10 ನಿಮಿಷ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಆದರೆ ರುಚಿನೂ ಕೂಡ ಅಷ್ಟೇ ಸೂಪರಾಗಿದೆ. ನೀವು ಒಂದು ಸಾರಿ ಈ ರೀತಿ ಟ್ರೈ ಮಾಡಿ, ನಿಮಗೂ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಕೆಲವರು ಅವಲಕ್ಕಿನೂ ಕೂಡ ಬಳಸ್ಕೊಂಡು ಮಾಡ್ತಾರೆ, ಆದರೆ ನಾನಿಲ್ಲಿ ರವೆ ಮಾತ್ರ ಹಾಕಿ ಮಾಡಿದ್ದೀನಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನನಗೆ ಗಿಣ್ಣೆ ಹಾಲು ಸಿಕ್ತು ಅಂದರೆ ಅಕ್ಕಿನ ಹುರಿದು ಮುದ್ದೆ ಮಾಡೋದನ್ನ ಹಿಂದೆ ಹೆಂಗೆ ಮಾಡ್ತಿದ್ರು ನಮ್ಮ ಅಜ್ಜಿದಿರು, ಆ ರೀತಿ ನಾನು ತೋರಿಸ್ಕೊಡ್ತೀನಿ. ನೀವು ನೋಡ್ಬೋದು ಇದನ್ನ ಎಷ್ಟು ಚೆನ್ನಾಗಿ ಗಿಣ್ಣು ಬಂದಿದೆ ಅಂತ. ಅಷ್ಟೇ ರುಚಿಯಾಗೂ ಕೂಡ ಇತ್ತು ಫ್ರೆಂಡ್ಸ್. ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಅತಿ ಹೆಚ್ಚು ಬೆಲ್ಲ ಹಾಕೊಂಡ್ರೂ ಸ್ವೀಟ್ ಆಗುತ್ತೆ. ಇಷ್ಟೇ ಸಾಕು. ನೀವು ನೋಡ್ಬೋದು ಇದನ್ನು ಮುದ್ದೆ ಅದಕ್ಕೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಗಿಣ್ಣು. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನೀವು ನೋಡ್ಬೋದು ಇಲ್ಲಿ ಗಿಣ್ಣು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿಲಿ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಗಿಣ್ಣು. ಧನ್ಯವಾದಗಳು.